ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳಾ. ಇವತ್ತಿನ ವ್ಲಾಗ್ನಲ್ಲಿ ನಾನು ಒಂದು ಟ್ರೆಡಿಷ್ನಲ್ ಫುಡ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬಾ ರುಚಿಯಾಗಿರುತ್ತೆ ಮತ್ತು ಹೆಲ್ತಿ ಕಾನ್ಷಿಯಸ್ ಆಗಿರುತ್ತೆ. ಇದನ್ನು ನನಗೆ ಹೇಳ್ಕೊಟ್ಟವರು ನನ್ನ ಸೋದರತೆ ಮಗಳ ಅತ್ತೆ ಹೇಳ್ಕೊಟ್ರು. ಅವ್ರ ಹೆಸರು ಶಾಂತಮ್ಮ ಅಂತ. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಅವರಿಂದ ನಾನು ಇದು ಕಲ್ತ್ಕೊಂಡಿರೋದು ನಂಗೆ ತುಂಬ ಖುಷಿ ಅನ್ನಿಸ್ತು. ಹಾಗಾಗಿ ಇದನ್ನು ನಿಮಗೆ ಶೇರ್ ಮಾಡೋಣ ಅಂತ ಅನಿಸ್ತು. ತಿಂದು ನೋಡಿದ್ನಲ್ಲ, ತುಂಬ ಟೇಸ್ಟಿ ಅನಿಸ್ತು. ಹಾಗಾಗಿ ಇದು ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಒಂದು ಕ್ಯಾರೆಟ್ನ ತುರ್ಕೊತಾ ಇದ್ದೀನಿ. ಹಾಗೆ ಒಂದು ಸೌತೆಕಾಯಿನ ಹೆಚ್ಕೊತಾ ಇದ್ದೀನಿ. ಅದನ್ನು ತುರ್ಕೊತಾ ಇದ್ದೀನಿ ನಾನು. ಒಂದು 1/4 kg ಅಷ್ಟು ನಾನು ರವೆನ ತೊಗೊತಾ ಇದ್ದೀನಿ. 1/4 kg ಅಲ್ಲ, ಒಂದು ಅರ್ಧ ಲೋಟ ಅಷ್ಟು ಸಾಕಾಗುತ್ತೆ. ಇದು 1/4 kgನೂ ಬೇಡ, ಅರ್ಧ ಲೋಟ ತೊಗೊಳ್ತೀನಿ. ಮತ್ತು ಒಂದು ಈರುಳ್ಳಿ ಹೆಚ್ಕೊಂಡು ನೋಡಿದ್ದೀನಿ. ಸಾಕಾದರೆ ಓಕೆ, ಇಲ್ಲಾಂದರೆ ಇನ್ನೊಂದು ಅರ್ಧ ಈರುಳ್ಳಿನ ಹೆಚ್ಕೊತೀನಿ ನಾನು. 1.5 ಈರುಳ್ಳಿ. ದಪ್ಪ ಇದ್ದರೆ ಸಾಕಾಗುತ್ತೆ, ಸಣ್ಣ ಇದ್ದರೆ 2 ಈರುಳ್ಳಿ ಸಾಕಾಗುತ್ತೆ. ಈ ಸೈಜ್ ಇದ್ದರೆ ಒಂದು ದಪ್ಪ ಇತ್ತಲ್ಲ, ಹಾಗಾಗಿ 1.5 ಈರುಳ್ಳಿ ಹಾಕ್ತಾಯಿದ್ದೀನಿ ನಾನು. ಇದನ್ನು ಸಣ್ಣಕ್ಕೆ ಹೆಚ್ಕೊತಾ ಇದ್ದೀನಿ. ಸಣ್ಣಕ್ಕೆ ತೀರಾ ಸಣ್ಣಕ್ಕೇನಲ್ಲ, ಮಾಮೂಲಿ ವಡೆಗೆ ಹೆಚ್ಕೊತೀವಲ್ಲ ನಾವು, ಆ ರೀತಿ ಹೆಚ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ನಾವು ಏನು ಎಣ್ಣೆನೇ ಬೆಳೆಸಲ್ಲ, ಹಾಗಾಗಿ ತುಂಬಾ ರುಚಿಯಾಗಿ ಅನ್ನಿಸ್ತು. ಎಣ್ಣೆ ಇದ್ದರೆ ಸಾಧಾರಣ ಎಲ್ಲ ಎಣ್ಣೆ ಇದ್ದರೆ ರುಚಿ ಅಂತ ಅಂದ್ಕೊಡ್ತೀವಿ, ಆದರೆ ಇದು ಎಣ್ಣೆ ಇಲ್ಲದೇನೂ ರುಚಿ ಇದೆಯಲ್ಲ, ಹಾಗಾಗಿ ಇಷ್ಟ ಆಯಿತು ಈ ತಿಂಡಿ. ಇದಕ್ಕೆ ನಾನು ಸಣ್ಣದಾಗಿರೋಂಥ 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಅಪ್ರಾಕ್ಸಿಮೇಟ್ ಒಂದು 3 ಜನಕ್ಕೆ ಅಥವಾ 4 ಜನಕ್ಕೆ ಆಗುತ್ತೆ ತಿಂಡಿ ಅಂತ ಅಂದ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಕೊಂಡಿದ್ದೀನಿ ಮತ್ತು ಒಂಚೂರು ಶುಂಠಿನ ತುರ್ಕೊಂಡಿದ್ದೀನಿ. ನೋಡಿ, ಅರ್ಧ ಲೋಟ ತೊಗೋತಾ ಇದ್ದೀನಿ ನಾನು ರವೆನ. ಇದನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೇಕು. ಹುರ್ಕೊಳ್ಳೋದು ಅಂದರೆ ತುಂಬ ರವೆ ಉಪ್ಪಿಟ್ಟು ಹುರ್ಕೋತೀವಲ್ಲ, ಆ ಥರ ಹುರ್ಕೊಳ್ಳೋದೆಲ್ಲ ಬೇಕಾಗಲ್ಲ. ಲೈಟಾಗಿ ಹುರ್ಕೊಂಡ್ರೆ ಸಾಕಾಗತ್ತೆ. ಒಂದು ಸ್ವಲ್ಪ ಜಾಸ್ತಿ ಬಿಸಿಯಾಗಿದೆ ರವೆ ಅನ್ನೋಂಗೆ ಬಿಸಿ ಅಂದರೆ ಸಾಕು. ಇದು ಹುರಿಯೋಕ್ಕೆ ಒಂದು ಸ್ಪೂನಷ್ಟು, ಒಂದು ಸಣ್ಣ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದು ಫ್ರೀ ಫ್ಲೋ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅಷ್ಟೇ. ಅದರಲ್ಲಿಂದ ನಮಗೇನು ರುಚಿಗೆ ಬೇಕು ಅಂತ ಏನಿಲ್ಲ. ಒಂದು ಸಣ್ಣ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾನು ಹುರ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಈಗ ಹುರ್ಕೊಂಡಿದ್ದನ್ನು ರವೆಗೆ ಬೆಚ್ಚಗಿದೆ ಇದು. ಇದಕ್ಕೆ ಎಲ್ಲ ಹಾಕೋತಾ ಇದ್ದೀನಿ. ಕ್ಯಾರೆಟು, ಈರುಳ್ಳಿ, ಸೌತೆಕಾಯಿ. ಈ ಸೌತೆಕಾಯಿ ನೀರಿದೆಯಲ್ಲ, ಇದರಲ್ಲೇ ನಾವು ರವೆನ ಕಲಿಸ್ಬೇಕಾಗತ್ತೆ. ಶುಂಠಿ, ಹಸಿರು ಮೆಣಸಿನ್ಕಾಯಿ 2 ತುರ್ಕೊಂಡಿದ್ದೀನಿ ನಾನು. ಬೇಕಾದರೆ ನೀವು ಜಜ್ಕೋಬೋದು. ಪೇಸ್ಟ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ ಅಂತ ಅನ್ಕೋತೀನಿ. ಇಲ್ಲ ಅವಕಾಶ ಇತ್ತು ಅಂದರೆ ನೀವು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಳಿ. ನನಗೇನು ಬೇಡ ಅನ್ನಿಸ್ತು, ಹೀಗಾಗಿ ತುರ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಟೇಸ್ಟಿಗೆ ಬೇಕಾಗಿರೋಂಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಅದು ಸಣ್ಣ ಸ್ಪೂನೇ ಇಟ್ಕೊಂಡಿದ್ದೀನಿ ನೋಡಿ, ಉಪ್ಪಿಗೆ ಜಾಸ್ತಿ ಆಗಬಾರ್ದು ಅಂಥೇಳಿ. ಉಪ್ಪು ಹಾಕ್ಕೊಂಡು ಈಗ ಒಂದು 2 ಸ್ಪೂನಷ್ಟು ನಾನು ಮೊಸರು ಹಾಕ್ಕೊತೀನಿ, ಟೇಸ್ಟ್ಗೆ ಅಂತ ಅಷ್ಟೇ. ಜಾಸ್ತಿ ಏನು ಮೊಸರು ಬೇಕಾಗಲ್ಲ, ಅರ್ಧ ಕಪ್ಪು ಹಾಗೆಲ್ಲ ಏನು ಬೇಡ. ಟೇಸ್ಟಿಗೆ ಒಂದು 2 ಸ್ಪೂನಷ್ಟು ಮೊಸರು ಇದ್ದರೆ ಸಾಕಾಗತ್ತೆ. ಇದಿಷ್ಟರಲ್ಲೇ ನಾವು ಇದನ್ನು ಕಲಿಸ್ಕೊಂಡು ಬಿಡೋಣ. ಸಾಧಾರಣವಾಗಿ ಇದು ಟ್ರೆಡಿಷ್ನಲ್ ಫುಡ್ಡು. ಹಿಂದಿನ ಕಾಲದವರು ಮಾಡ್ತಾಯಿದ್ರು, ಈಗಿನ ಕಾಲದವರೆಲ್ಲ ಬಿಟ್ಬಿಟ್ಟಿದ್ದಾರೆ. ಹಾಗಾಗಿ ನಾನು ಹಿಂದಿನ ಕಾಲದವರಿಂದನೇ ಕಲ್ತ್ಕೊಂಡಿರೋದಲ್ಲ ಈ ರುಚಿ. ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಒಂದು ಸ್ವಲ್ಪ ತೆಂಗಿನ ತುರಿ ಹಾಕೋತೀನಿ ರುಚಿಗೋಸ್ಕರ ಅಂತ. ಜಾಸ್ತಿ ಏನು ಅವಶ್ಯಕತೆ ಇಲ್ಲ, ಸ್ವಲ್ಪನೇ, 1 ಹಿಡಿಯಷ್ಟು ತೆಂಗಿನ ತುರಿನೂ ಹಾಕೋತಾ ಇದ್ದೀನಿ. ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಇದಕ್ಕೆ ಉಪ್ಪು ಖಾರ ನೋಡಬೇಕು ಅನ್ನೋ ಥರ ಏನೂ ವ್ಯತ್ಯಾಸ ಏನಿರಲ್ಲ. ನಾವು ಹಾಕಿರೋದೇ ಸಾಕಾಗುತ್ತೆ ಅಂತ ನನಗನ್ನಿಸ್ತು. ಹಾಗಾಗಿ ಇದನ್ನು ಹೀಗೆ ನಾನು ಮೊದಲು ರೌಂಡಾಗಿ ಉಂಡೆ ಕಟ್ಕೊಂಡು ಆಮೇಲೆ ಇದನ್ನು ಒಂಚೂರು ಓವಲ್ ಶೇಪಲ್ಲಿ ಟರ್ನ್ ಮಾಡ್ಕೊಂಡಿದ್ದೀನಿ ನೋಡಿ. ಅಂದರೆ ಮೊಟ್ಟೆ ಶೇಪ್ ಬರುತ್ತಲ್ಲ, ಆ ಥರ ಓವಲ್ ಶೇಪಲ್ಲಿ ನಾವು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಬೇಯೋಕ್ಕೂ ತುಂಬ ಗುಂಡಿಗೇನಿರಲ್ಲ, ಸ್ವಲ್ಪ ಓವಲಾಗಿರುತ್ತೆ, ತಿನ್ನೋಕ್ಕೂ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ನಾನು ಈ ಥರ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾವು ಇನ್ನೊಂದು
ನೆಂಚ್ಕೊಳ್ಳೋಕ್ಕೆ ಅಂತ ಒಂಥರ ಚಟ್ನಿ ಮಾಡ್ತೀನಿ. ಈ ಚಟ್ನಿನಲ್ಲಿ ಮಾಡಿಕೊಂಡ್ರೆ ತುಂಬ ರುಚಿ ಅಂತ ಅನಿಸ್ತು. ಅಥವಾ ಬೇಡ ಚಟ್ನಿ ಇಲ್ಲದೇನೂ ತಿಂತೀನಿ ಅಂದರೆ ಹಾಗೆ ತಿನ್ಬೋದು, ಟೊಮೆಟೊ ಸಾಸಲ್ಲಿ ಬೇಕಾದರೂ ತಿನ್ಬೋದು. ಬಟ್ ಈ ಚಟ್ನಿ ತುಂಬ ಇದಕ್ಕೆ ಉಪಯೋಗಕ್ಕೆ ಬರುತ್ತೆ, ಚೆನ್ನಾಗಿ ಅನಿಸುತ್ತೆ ಅಂತ ಅನಿಸ್ತು. ನೋಡೋದು ಚಟ್ನಿಗೂ ಅಷ್ಟೇ ತುಂಬ ಜಾಸ್ತಿ ತೆಂಗಿನಕಾಯಿ ತೊಗೊಂಡಿಲ್ಲ, 1-2 ಹಿಡಿ ಅಷ್ಟು ತೆಂಗಿನಕಾಯಿ ಅಷ್ಟೇ ತೊಗೊಂಡಿದ್ದೀನಿ. ಒಂದೇ ಒಂದು ಮೆಣಸಿನ್ಕಾಯಿ, ಒಂದೇ ಒಂದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಒಂದೇ ಒಂದು ಚಿಟಿಕೆ ಅಷ್ಟು ಜೀರಿಗೆ ಹಾಕೋತೀನಿ. ರುಚಿಗೆ ತಕ್ಕಷ್ಟು ಒಂದೇ ಒಂದು ಚಿಟಿಕೆ ಅಷ್ಟು ನಾನು ಉಪ್ಪು ಹಾಕೋತೀನಿ ನೋಡಿ. ಮತ್ತು ಹುಣಸೆಹಣ್ಣು ಅಷ್ಟೇ, ಹೌದೋ ಅಲ್ವೋ ಅನ್ನೋದು ಒಂದೇ ಒಂದು ಚೂರು ಹಾಕಿದ್ರೆ ಸಾಕು ನಾವು. ಮತ್ತು ಕರಿಬೇವಿನ ಸೊಪ್ಪು ಹಾಕಬೇಕು, ಸಕ್ಕರೆ ಒಂಚೂರು, ಒಂದು ಚಿಟಿಕೆ ಅಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನೇನು ಕರಿಬೇವಿನ ಸೊಪ್ಪು ಮಾತ್ರ ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪೇನು ನಾನು ಹಾಕ್ತಾಯಿಲ್ಲ. ಮತ್ತು ಇವಾಗ ಈರುಳ್ಳಿ ಹಾಕೊಂಡ್ಬಿಡ್ತೀನಿ, ಒಂದು ಅರ್ಧ ಈರುಳ್ಳಿ ತೆಗೆದಿಟ್ಟಿದ್ನಲ್ಲ ಅದನ್ನು ಹಾಕ್ಕೊತೀನಿ. ತುಂಬಾ ರುಚಿ ಕೊಡುತ್ತೆ ಈರುಳ್ಳಿ ಚಟ್ನಿಗೆ. ಇದನ್ನು ಗ್ರೈಂಡ್ ಮಾಡ್ಕೊಂಬಿಟ್ರೆ ನಮ್ಮ ಚಟ್ನಿ ರೆಡಿ ಆಗುತ್ತೆ. ಇದನ್ನು ನಾವು ಮಾಮೂಲಿ ದೋಸೆ ಚಟ್ನಿಗೆಲ್ಲ ತಿಂತೀವಲ್ಲ ಹಂಗೆ ಗಟ್ಟಿ ತಿನ್ನೋಕೆ ಬರಲ್ಲ, ತುಂಬ ತೆಳು ಮಾಡ್ಕೋಬೇಕು. ನೀರು ಚಟ್ನಿನೇ ಇದಕ್ಕೆ ಸೂಟ್ ಅಂತ ಅನ್ಸೋದು. ಹಾಗಾಗಿ ನಾನು ನೀರಾಗೆ ಮಾಡಿದ್ದೀನಿ ನೋಡಿ. ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಆಯಿತು. ಇವಾಗ ನಮ್ಮ ಕಡುಬು ಬೆಂದಿದೆ. ಮೊಟ್ಟೆ ಕಡುಬು ಅಂತ ನಾನು ಇದಕ್ಕೆ ಹೆಸರು ಇಟ್ಟಿದ್ದೀನಿ. ಓವಲ್ ಶೇಪ್ ಇರುತ್ತಲ್ಲ ಮೊಟ್ಟೆ ಶೇಪಲ್ಲಿ, ಅದಕ್ಕೋಸ್ಕರ ಅಂತ. ಒಂದು 10-15 ನಿಮಿಷದ ಒಳಗಡೆನೇ ಬೆಂದು ಹೋಗ್ಬಿಡತ್ತೆ ಇದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಿಸ್ ಮಾಡ್ದಂಗೆ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಇದನ್ನು ಮಾಡ್ಕೊಂಡು ತಿಂದು ನೋಡಿ ಟೇಸ್ಟ್ನ ಎಂಜಾಯ್ ಮಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗಂತೂ ಇದು ತುಂಬಾ ಇಷ್ಟ ಆಯ್ತಲ್ಲ, ಹಾಗಾಗಿ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.